ಈ 11A ಈ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರ ಯಾರದು? ಅಸ್ಥಿಪಂಜರದ ಬಗ್ಗೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ SIT ತಂಡ. ನಿಜಕ್ಕೂ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯ ಈ ಅಸ್ಥಿಪಂಜರನ ಅಥವಾ ಈತನದ್ದು ಕೊಲೆಯಾಗಿತ್ತ, ಸಹಜ ಸಾವ? ಈ ರೀತಿಯ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು SIT ತನಿಖೆಯನ್ನ ಮಾಡ್ತಾ ಇದೆ. ಅಸ್ಥಿಪಂಜರದ ಗುರುತು ಪತ್ತೆಗೆ SIT ಟೀಮ್ ಇಳಿದಿದೆ. ಅಸ್ಥಿಪಂಜರ ಕತ್ತಿನ ಭಾಗದಲ್ಲಿ ಪತ್ತೆಯಾಗಿದ್ದ ಸೀರೆ, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು, ಈ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ತನಿಖೆ ನಡೆಸಲಾಗ್ತಾ ಇದೆ. DNA ವರದಿ ಸಿಕ್ಕ ತಕ್ಷಣ ವ್ಯಕ್ತಿಯ ಗುರುತು ಪತ್ತೆಯಾಗತ್ತೆ. ಅಲ್ಲಿವರೆಗೂ ಕಲೆ ಹಾಕಬೇಕಾದ ಪ್ರಾಥಮಿಕ ಮಾಹಿತಿಗಳನ್ನ ಇದೀಗ SIT ತಂಡ ಕಲೆ ಹಾಕ್ತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಕಾರ್ಯ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. SIT ತನಿಖೆಯಿಂದ ಎಲ್ಲಾ ಸತ್ಯ ಹೊರಗೆ ಬರಲಿ, ನಾವು ಊಹಾಪೋಹಗಳನ್ನ ನಂಬೋದಿಲ್ಲ ಅಂತ ಭಕ್ತರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಧರ್ಮಸ್ಥಳದ ಭಕ್ತರು ಮಾತನಾಡಿದ್ದಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಜೊತೆಗೆ ಬಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಜೊತೆಗೆ 13 ಜಾಗಗಳನ್ನು ತೋರಿಸಿದ್ರು, ಅಲ್ಲಿ 12 ಜಾಗಗಳನ್ನು ಈಗ ಉತ್ಖನನ ಮಾಡಲಾಗಿದೆ. 6ರಲ್ಲಿಂದಿಷ್ಟು ತಲೆಬುರುಡೆಗಳು ಸಿಕ್ಕಿದ್ದಾವೆ. ಅದು ಕೂಡ ಶಂಕೆ ಇರುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡ್ರೆ ಶಂಕೆ ಇರುವಂಥದ್ದು. ಇನ್ನು ಬಗ್ಗೆ ಮಾತನಾಡಲಿಕ್ಕೆ ಹಾಸನದಿಂದ ಬಂದಿರುವಂಥ ಭಕ್ತರಿದ್ದಾರೆ. ಸರಿಸುಮಾರು ಪ್ರತಿ ವರ್ಷ ಬರ್ತಾರಂತೆ, ಮಕ್ಕಳು ಮರಿಗಳನ್ನ ತೊಗೊಂಬರ್ತಾರೆ. ಅವ್ರ ಜೊತೆ ಮಾತನಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಸರ್ ತಮ್ಮದು? ನಮ್ಮದು ತಿಪ್ಟೂರು ತಾಲೂಕು ಆಲ್ಬೋರು. ಈಗ ಇಲ್ಲೊಂದಿಷ್ಟು SIT ತನಿಖೆ ನಡೀತಾ ಇದೆ. ಮುಸುಕುದರೆ ಒಬ್ಬ ಜಾಗನ ತೋರಿಸ್ತಾ ಇದ್ದಾನೆ, ಶವ ಸಿಗ್ತಾ ಇದೆ, ಇಲ್ಲ ಹೆಣ್ಮಕ್ಳ ರಕ್ಷಣೆ ಇಲ್ಲ ಅನ್ನೋ ಮಾತು ಹೇಳ್ತೀವಿ. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ನಮಗೆ ಅದು ಸರಿಯಾದ ರೀತಿ ನಡೀತಾ ಇಲ್ಲ. SIT ಅವರು ಒಳ್ಳೆ ರೀತಿಲಿ ಮಾಡಿ ಅದೇನಾರ ಇದ್ದರೆ ತೋರಿಸಿದರೆ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ. ಇಲ್ಲ ಅಂತಂದರೆ ಯಾರು ಅದನ್ನು ದೂರು ಕೊಟ್ಟ ವ್ಯಕ್ತಿಗಳಿದ್ದಾರೆ, ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡು ಅದರ ಶಿಕ್ಷೆಯನ್ನು ಮಂಜುನಾಥೇಶ್ವರ ಕೊಡಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ. 13 ಜಾಗ ತೋರಿಸಿದ್ರು, 12 ಜನ ಅಗದಿದ್ದಾರೆ. ಒಂದರಲ್ಲಿ ಸಿಕ್ಕಿದೆ, ಅದು ಕೂಡ ಒಂದಿಷ್ಟು ಡಾಕ್ಯುಮೆಂಟ್ ಇದ್ದಾವೆ ಅಂತ ಧರ್ಮಸ್ಥಳದ ಪಂಚಾಯತ್ ಹೇಳ್ತಿದ್ದಾರೆ. ಇದು ನಿಮ್ಮ ಧಾರ್ಮಿಕ ಭಕ್ತಿ ಯಾವ ಥರ ನೋವು ಮಾಡ್ತದೆ ಅಂತ? ನಾನು ಇದುವರೆಗೂ 45 ವರ್ಷದಿಂದ ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ. ನಾನು ಒಂದು ಶಾಲೆಯ ಶಿಕ್ಷಕನಾಗಿ ಟೂರಲ್ಲಿ ಬಂದಾಗ ಒಂದೊಂದು ರಾತ್ರಿ ಇಲ್ಲಿ ಉಳ್ಕೊಂಡು 100 ಜನ ಮಕ್ಕಳು ದೇವ್ರ ಪೂಜೆ ಮಾಡಿ ಯೋಗಾಸನನೆಲ್ಲ ಈ ಸ್ಥಳದಲ್ಲಿ ಮಾಡಿಸಿ ವೀರೇಂದ್ರ ಹೆಗ್ಗಡೆ ಅವರಿಂದ ಆಶೀರ್ವಚನ ಪಡೆದು ನಾನು ಜಿಲ್ಲಾ ಪ್ರಶಸ್ತಿ ಮತ್ತು ತಾಲೂಕು BM ಶ್ರೀ ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದೇನೆ. ಮತ್ತು ಆ ಮಕ್ಕಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ, ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ಅಂಥ ಮಕ್ಕಳು ಇಲ್ಲೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮೆಲ್ಲರ ಆಸೆ ಇತ್ತು. ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೋದಂಥ ದುರಳರನ್ನ ಆ ದೇವರು ಶಿಕ್ಷೆ ಕೊಡಲಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ತಾವೆಷ್ಟು ವರ್ಷದಿಂದ ಬರ್ತಿದ್ರಿ ಇಲ್ಲಿಗೆ? ಆಗ್ತಿರೋ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ? ನಮಗೂ ಒಳ್ಳೆಯ ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇದುವರೆಗೂ ಯಾವ ಥರ ನಡ್ಕೊಂಡಿದೆ ಅದೇ ಥರ ನಡ್ಕೊಂಡು ಒಳ್ಳೆ. ಮೇಡಮ್, ತಮ್ಮದು ಅವರು ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ? ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿದ್ರಿ, ಇಲ್ಲಿ ಆಗೋ ಹೋಗೋಗಳ ಬಗ್ಗೆ ಏನು ಹೇಳ್ತೀರಿ ಬಗ್ಗೆ? ಇದ್ರ ಬಗ್ಗೆ ಜನಗಳೇ ನೋಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ನಡ್ಕೊಂಡು ಪರಂಪರೆ ಇವತ್ತು ಹಾಗೇ ಇದೆ, ಇನ್ನು ಮುಂದುವರಿಸ್ತಾ ಇದ್ದಾರೆ. ಅದನ್ನು ಹೀಗೆ ಮುಂದುವರಿಸಲಿ, ಮಂಜುನಾಥ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋದು ನಮ್ಮ ಆಶೆ. ಈ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಸದ್ಯಕ್ಕೆ? ಇದು ಕಾನೂನು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜನಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ, ಕಳಕಳಿ ಇದ್ದರೆ, ಮಂಜುನಾಥ ಭಕ್ತಿ ಇದ್ದರೆ ಇದ್ರ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೇನೆ. ಇದು ಬಂದಂಥ ಭಕ್ತರ ಮಾತು. ಅಂದರೆ ಇಲ್ಲಿ ಏನು ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ, ಇದಕ್ಕೆಲ್ಲ ಮಂಜುನಾಥ ಸ್ವಾಮಿನೇ ನೋಡ್ಕೊಳ್ತಾನೆ ಮತ್ತು ತನಿಖೆ ಆಗಲಿ, ಸತ್ಯಾಸತ್ಯ ಹೊರಗೆ ಬರಲಿ ಅನ್ನೋದು ತಿಪ್ಟೂರು ಮತ್ತು ಹಾಸನ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್. ಈ 11A ಈ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರ ಯಾರದು? ಅಸ್ಥಿಪಂಜರದ ಬಗ್ಗೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ SIT ತಂಡ. ನಿಜಕ್ಕೂ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯ ಈ ಅಸ್ಥಿಪಂಜರನ ಅಥವಾ ಈತನದ್ದು ಕೊಲೆಯಾಗಿತ್ತ, ಸಹಜ ಸಾವ? ಈ ರೀತಿಯ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು SIT ತನಿಖೆಯನ್ನ ಮಾಡ್ತಾ ಇದೆ. ಅಸ್ಥಿಪಂಜರದ ಗುರುತು ಪತ್ತೆಗೆ SIT ಟೀಮ್ ಇಳಿದಿದೆ. ಅಸ್ಥಿಪಂಜರ ಕತ್ತಿನ ಭಾಗದಲ್ಲಿ ಪತ್ತೆಯಾಗಿದ್ದ ಸೀರೆ, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು, ಈ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ತನಿಖೆ ನಡೆಸಲಾಗ್ತಾ ಇದೆ. DNA ವರದಿ ಸಿಕ್ಕ ತಕ್ಷಣ ವ್ಯಕ್ತಿಯ ಗುರುತು ಪತ್ತೆಯಾಗತ್ತೆ. ಅಲ್ಲಿವರೆಗೂ ಕಲೆ ಹಾಕಬೇಕಾದ ಪ್ರಾಥಮಿಕ ಮಾಹಿತಿಗಳನ್ನ
ಇದೀಗ SIT ತಂಡ ಕಲೆ ಹಾಕ್ತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಕಾರ್ಯ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. SIT ತನಿಖೆಯಿಂದ ಎಲ್ಲಾ ಸತ್ಯ ಹೊರಗೆ ಬರಲಿ, ನಾವು ಊಹಾಪೋಹಗಳನ್ನ ನಂಬೋದಿಲ್ಲ ಅಂತ ಭಕ್ತರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಧರ್ಮಸ್ಥಳದ ಭಕ್ತರು ಮಾತನಾಡಿದ್ದಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಜೊತೆಗೆ ಬಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಜೊತೆಗೆ 13 ಜಾಗಗಳನ್ನು ತೋರಿಸಿದ್ರು, ಅಲ್ಲಿ 12 ಜಾಗಗಳನ್ನು ಈಗ ಉತ್ಖನನ ಮಾಡಲಾಗಿದೆ. 6ರಲ್ಲಿಂದಷ್ಟು ತಲೆಬುರುಡೆಗಳು ಸಿಕ್ಕಿದ್ದಾವೆ. ಅದು ಕೂಡ ಶಂಕೆ ಇರುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡ್ರೆ ಶಂಕೆ ಇರುವಂಥದ್ದು. ಇನ್ನು ಬಗ್ಗೆ ಮಾತನಾಡಲಿಕ್ಕೆ ಹಾಸನದಿಂದ ಬಂದಿರುವಂಥ ಭಕ್ತರಿದ್ದಾರೆ. ಸರಿಸುಮಾರು ಪ್ರತಿ ವರ್ಷ ಬರ್ತಾರಂತೆ, ಮಕ್ಕಳು ಮರಿಗಳನ್ನೆಲ್ಲ ತೊಗೊಂಬರ್ತಾರೆ. ಅವ್ರ ಜೊತೆ ಮಾತನಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಸರ್ ತಮ್ಮದು? ನಮ್ಮದು ತಿಪ್ಟೂರು ತಾಲೂಕು ಆಲ್ಬೋರು. ಈಗ ಇಲ್ಲೊಂದಿಷ್ಟು SIT ತನಿಖೆ ನಡೀತಾ ಇದೆ. ಮುಸುಕುದರೆ ಒಬ್ಬ ಜಾಗಗಳನ್ನು ತೋರಿಸ್ತಾ ಇದ್ದಾನೆ, ಶವ ಸಿಗ್ತಾ ಇದೆ, ಇಲ್ಲ ಹೆಣ್ಮಕ್ಳ ರಕ್ಷಣೆ ಇಲ್ಲ ಅನ್ನೋ ಮಾತು ಹೇಳ್ತೀವಿ. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ನಮಗೆ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. SIT ಅವರು ಒಳ್ಳೆ ರೀತಿಯಲ್ಲಿ ಮಾಡಿ ಅದೇನಾರ ಇದ್ದರೆ ತೋರಿಸಿದರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ. ಇಲ್ಲ ಅಂತಂದರೆ ಯಾರು ಅದನ್ನು ದೂರು ಕೊಟ್ಟ ವ್ಯಕ್ತಿಗಳಿದ್ದಾರೆ, ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡು ಅದರ ಶಿಕ್ಷೆಯನ್ನು ಮಂಜುನಾಥೇಶ್ವರ ಕೊಡಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ. 13 ಜಾಗ ತೋರಿಸಿದ್ರು, 12 ಜನ ಅಗದಿದ್ದಾರೆ. ಒಂದರಲ್ಲಿ ಸಿಕ್ಕಿದೆ, ಅದು ಕೂಡ ಒಂದಿಷ್ಟು ಡಾಕ್ಯುಮೆಂಟ್ ಇದ್ದಾವೆ ಅಂತ ಧರ್ಮಸ್ಥಳದ ಪಂಚಾಯತ್ ಹೇಳ್ತಿದ್ದಾರೆ. ಇದು ನಿಮ್ಮ ಧಾರ್ಮಿಕ ಭಕ್ತಿ ಯಾವ ಥರ ನೋವು ಮಾಡ್ತದೆ ಅಂತ? ನಾನು ಇದುವರೆಗೂ 45 ವರ್ಷದಿಂದ ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ. ನಾನು ಒಂದು ಶಾಲೆಯ ಶಿಕ್ಷಕನಾಗಿ ಟೂರಲ್ಲಿ ಬಂದಾಗ ಒಂದೊಂದು ರಾತ್ರಿ ಇಲ್ಲಿ ಉಳ್ಕೊಂಡು 100 ಜನ ಮಕ್ಕಳು ದೇವ್ರ ಪೂಜೆ ಮಾಡಿ ಯೋಗಾಸನನೆಲ್ಲ ಈ ಸ್ಥಳದಲ್ಲಿ ಮಾಡಿಸಿ ವೀರೇಂದ್ರ ಹೆಗ್ಗಡೆ ಅವರಿಂದ ಆಶೀರ್ವಚನ ಪಡೆದು ನಾನು ಜಿಲ್ಲಾ ಪ್ರಶಸ್ತಿ ಮತ್ತು ತಾಲೂಕು BM ಶ್ರೀ ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದೇನೆ. ಮತ್ತು ಆ ಮಕ್ಕಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ, ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ಅಂಥ ಮಕ್ಕಳು ಇಲ್ಲೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮೆಲ್ಲರ ಆಸೆ ಇತ್ತು. ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೋದಂಥ ದುರಳರನ್ನ ಆ ದೇವರು ಶಿಕ್ಷೆ ಕೊಡಲಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ತಾವೆಷ್ಟು ವರ್ಷದಿಂದ ಬರ್ತಿದ್ರಿ ಇಲ್ಲಿಗೆ? ಆಗ್ತಿರೋ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ? ನಮಗೂ ಒಳ್ಳೆಯ ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇದುವರೆಗೂ ಯಾವ ಥರ ನಡ್ಕೊಂಡಿದೆ ಅದೇ ಥರ ನಡ್ಕೊಂಡು ಒಳ್ಳೆ. ಮೇಡಮ್, ತಮ್ಮದು ಅವರು ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ? ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿದ್ರಿ, ಇಲ್ಲಿ ಆಗೋ ಹೋಗುಗಳ ಬಗ್ಗೆ ಏನು ಹೇಳ್ತೀರಿ ಬಗ್ಗೆ? ಇದ್ರ ಬಗ್ಗೆ ಜನಗಳೇ ನೋಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ನಡ್ಕೊಂಡು ಪರಂಪರೆ ಇವತ್ತು ಹಾಗೇ ಇದೆ, ಇನ್ನು ಮುಂದುವರಿಸ್ತಾ ಇದ್ದಾರೆ. ಅದನ್ನು ಹೀಗೆ ಮುಂದುವರಿಸಲಿ, ಮಂಜುನಾಥ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋದು ನಮ್ಮ ಆಶೆ. ಈ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಸದ್ಯಕ್ಕೆ? ಇದು ಕಾನೂನು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜನಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ, ಕಳಕಳಿ ಇದ್ದರೆ, ಮಂಜುನಾಥ ಭಕ್ತಿ ಇದ್ದರೆ ಇದ್ರ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಇದು ಬಂದಂಥ ಭಕ್ತರ ಮಾತು. ಅಂದರೆ ಇಲ್ಲಿ ಏನು ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ, ಇದಕ್ಕೆಲ್ಲ ಮಂಜುನಾಥ ಸ್ವಾಮಿನೇ ನೋಡ್ಕೊಳ್ತಾನೆ ಮತ್ತು ತನಿಖೆ ಆಗಲಿ, ಸತ್ಯಾಸತ್ಯ ಹೊರಗೆ ಬರಲಿ ಅನ್ನೋದು ತಿಪ್ಟೂರು ಮತ್ತು ಹಾಸನ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ. ಈ 11A ಈ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರ ಯಾರದು? ಅಸ್ಥಿಪಂಜರದ ಬಗ್ಗೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ SIT ತಂಡ. ನಿಜಕ್ಕೂ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯ ಈ ಅಸ್ಥಿಪಂಜರನ ಅಥವಾ ಈತನದ್ದು ಕೊಲೆಯಾಗಿತ್ತ, ಸಹಜ ಸಾವ? ಈ ರೀತಿಯ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು SIT ತನಿಖೆಯನ್ನ ಮಾಡ್ತಾ ಇದೆ. ಅಸ್ಥಿಪಂಜರದ ಗುರುತು ಪತ್ತೆಗೆ SIT ಟೀಮ್ ಎಳೆದಿದೆ. ಅಸ್ಥಿಪಂಜರ ಕತ್ತಿನ ಭಾಗದಲ್ಲಿ ಪತ್ತೆಯಾಗಿದ್ದ ಸೀರೆ, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು, ಈ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ತನಿಖೆ ನಡೆಸಲಾಗ್ತಾ ಇದೆ. DNA ವರದಿ ಸಿಕ್ಕ ತಕ್ಷಣ ವ್ಯಕ್ತಿಯ ಗುರುತು ಪತ್ತೆಯಾಗತ್ತೆ. ಅಲ್ಲಿವರೆಗೂ ಕಲೆ ಹಾಕಬೇಕಾದ ಪ್ರಾಥಮಿಕ ಮಾಹಿತಿಗಳನ್ನ ಇದೀಗ SIT ತಂಡ ಕಲೆ ಹಾಕ್ತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಕಾರ್ಯ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. SIT ತನಿಖೆಯಿಂದ ಎಲ್ಲಾ ಸತ್ಯ ಹೊರಗೆ ಬರಲಿ, ನಾವು ಊಹಾಪೋಹಗಳನ್ನ ನಂಬೋದಿಲ್ಲ ಅಂತ ಭಕ್ತರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಧರ್ಮಸ್ಥಳದ ಭಕ್ತರು ಮಾತನಾಡಿದ್ದಾರೆ.
ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಜೊತೆಗೆ ಬಂದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಜೊತೆಗೆ 13 ಜಾಗಗಳನ್ನು ತೋರಿಸಿದ್ರು, ಅಲ್ಲಿ 12 ಜಾಗಗಳನ್ನು ಈಗ ಉತ್ಖನನ ಮಾಡಲಾಗಿದೆ. 6ರಲ್ಲಿಂದಷ್ಟು ತಲೆಬುರುಡೆಗಳು ಸಿಕ್ಕಿದ್ದಾವೆ. ಅದು ಕೂಡ ಶಂಕೆ ಇರುವಂಥ, ಅಂದರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಶಂಕೆ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹಾಸನದಿಂದ ಬಂದಿರುವಂಥ ಭಕ್ತರಿದ್ದಾರೆ. ಸರಿಸುಮಾರು ಪ್ರತಿ ವರ್ಷ ಬರ್ತಾರಂತೆ, ಮಕ್ಕಳು ಮರಿಗಳನ್ನೆಲ್ಲ ತೊಗೊಂಬರ್ತಾರೆ. ಅವ್ರ ಜೊತೆ ಮಾತನಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಸರ್ ತಮ್ಮದು? ನಮ್ಮದು ತಿಪ್ಟೂರು ತಾಲೂಕು ಆಲ್ಬೋರು. ಈಗ ಇಲ್ಲೊಂದಿಷ್ಟು ಸೈಡ್ ತನಿಖೆ ನಡೀತಾ ಇದೆ. ಮುಸುಕುದರೆ ಒಬ್ಬ ಜಾಗನ ತೋರಿಸ್ತಾ ಇದ್ದಾನೆ, ಶವ ಸಿಗ್ತಾ ಇದೆ, ಇಲ್ಲ ಹೆಣ್ಮಕ್ಳ ರಕ್ಷಣೆ ಇಲ್ಲ ಅನ್ನೋ ಮಾತು ಹೇಳ್ತೀವಿ. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ನಮಗೆ ಅದು ಸರಿಯಾದ ರೀತಿ ನಡೀತಾ ಇಲ್ಲ. SIT ಅವರು ಒಳ್ಳೆ ರೀತಿಲಿ ಮಾಡಿ ಅದೇನಾರ ಇದ್ದರೆ ತೋರಿಸಿದರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ. ಇಲ್ಲ ಅಂತಂದರೆ ಯಾರು ಅದನ್ನು ದೂರು ಕೊಟ್ಟ ವ್ಯಕ್ತಿಗಳಿದ್ದಾರೆ, ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡು ಅದರ ಶಿಕ್ಷೆಯನ್ನು ಮಂಜುನಾಥೇಶ್ವರ ಕೊಡಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ. 13 ಜಾಗ ತೋರಿಸಿದ್ರು, 12 ಜನ ಅಗದಿದ್ದಾರೆ. ಒಂದರಲ್ಲಿ ಸಿಕ್ಕಿದೆ, ಅದು ಕೂಡ ಒಂದಿಷ್ಟು ಡಾಕ್ಯುಮೆಂಟ್ ಇದ್ದಾವೆ ಅಂತ ಧರ್ಮಸ್ಥಳದ ಪಂಚಾಯತ್ ಹೇಳ್ತಿದ್ದಾರೆ. ಇದು ನಿಮ್ಮ ಧಾರ್ಮಿಕ ಭಕ್ತಿ ಯಾವ ಥರ ನೋವು ಮಾಡ್ತದೆ ಅಂತ? ನಾನು ಇದುವರೆಗೂ 45 ವರ್ಷದಿಂದ ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ. ನಾನು ಒಂದು ಶಾಲೆಯ ಶಿಕ್ಷಕನಾಗಿ ಟೂರಲ್ಲಿ ಬಂದಾಗ ಒಂದೊಂದು ರಾತ್ರಿ ಇಲ್ಲಿ ಉಳ್ಕೊಂಡು 100 ಜನ ಮಕ್ಕಳು ದೇವ್ರ ಪೂಜೆ ಮಾಡಿ ಯೋಗಾಸನನೆಲ್ಲ ಈ ಸ್ಥಳದಲ್ಲಿ ಮಾಡಿಸಿ ವೀರೇಂದ್ರ ಹೆಗ್ಗಡೆ ಅವರಿಂದ ಆಶೀರ್ವಚನ ಪಡೆದು ನಾನು ಜಿಲ್ಲಾ ಪ್ರಶಸ್ತಿ ಮತ್ತು ತಾಲೂಕು BM ಶ್ರೀ ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದೇನೆ. ಮತ್ತು ಆ ಮಕ್ಕಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ, ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ಅಂಥ ಮಕ್ಕಳು ಇಲ್ಲೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮೆಲ್ಲರ ಆಸೆ ಇತ್ತು. ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೋದಂಥ ದುರಳರನ್ನ ಆ ದೇವರು ಶಿಕ್ಷೆ ಕೊಡಲಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ತಾವು ಎಷ್ಟು ವರ್ಷದಿಂದ ಬರ್ತಿದ್ರಿ ಇಲ್ಲಿಗೆ? ಆಗ್ತಿರೋ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ? ನಮಗೂ ಒಳ್ಳೆ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇದುವರೆಗೂ ಯಾವ ಥರ ನಡ್ಕೊಂಡಿದೆ ಅದೇ ಥರ ನಡ್ಕೊಂಡು ಒಳ್ಳೆ. ಮೇಡಮ್, ತಮ್ಮದು ಅವರು ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ? ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಿದ್ರಿ, ಇಲ್ಲಿ ಆಗೋ ಹೋಗೋಗಳ ಬಗ್ಗೆ ಏನು ಹೇಳ್ತೀರಿ ಬಗ್ಗೆ? ಇದ್ರ ಬಗ್ಗೆ ಜನಗಳೇ ನೋಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ನಡ್ಕೊಂಡು ಪರಂಪರೆ ಇವತ್ತು ಹಾಗೇ ಇದೆ, ಇನ್ನು ಮುಂದುವರಿಸ್ತಾ ಇದ್ದಾರೆ. ಅದನ್ನು ಹೀಗೆ ಮುಂದುವರಿಸಲಿ, ಮಂಜುನಾಥ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋದು ನಮ್ಮ ಆಶೆ. ಈ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಸದ್ಯಕ್ಕೆ? ಇದು ಕಾನೂನು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜನಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ, ಕಳಕಳಿ ಇದ್ದರೆ, ಮಂಜುನಾಥ ಭಕ್ತಿ ಇದ್ದರೆ ಇದ್ರ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೇನೆ. ಇದು ಬಂದಂಥ ಭಕ್ತರ ಮಾತು. ಅಂದರೆ ಇಲ್ಲಿ ಏನು ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ, ಇದಕ್ಕೆಲ್ಲ ಮಂಜುನಾಥ ಸ್ವಾಮಿನೇ ನೋಡ್ಕೊಳ್ತಾನೆ ಮತ್ತು ತನಿಖೆ ಆಗಲಿ, ಸತ್ಯಾಸತ್ಯ ಹೊರಗೆ ಬರಲಿ ಅನ್ನೋದು ತಿಪ್ಟೂರು ಮತ್ತು ಹಾಸನ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM ರಿಪಬ್ಲಿಕ್.